ನೆಕ್ಸ್ಟ್ ಏನಪ್ಪ, ಇದರಿಂದ ಏನಾಗ್ಬಿಡ್ತದೆ, ಒಂದು ಯಾವುದೋ ಒಂದು ಪಾಯಿಂಟ್ ನೀವು ಬಿಟ್ಬಿಟ್ರಿ ಅಂತಂದ್ರೆ ಪೂರ್ಣ ಯೋಜನೆಯೇ ಅಪೂರ್ಣವಾಗಿ ಬಿಡ್ತದೆ. ಅಂದರೆ ಯಾವ ಯೋಜನೆಯನ್ನು ನೀವು ಹಮ್ಮಿಕೊಂಡಿರ್ತೀರಿ ಆ ಹಮ್ಮಿಕೊಂಡಂತಹ ಯೋಜನೆಯ ಒಂದು ಭಾಗವಾಗಿ ಒಂದು ಕೆಲಸ ಉಳ್ಕೊಂಡಿರ್ತದೆ. ಸೊ ಆ ಪೂರ್ಣ ಯೋಜನೆಯೇ ಅಪೂರ್ಣವಾಗಿ ಬಿಡ್ತದೆ. ಸೊ ಇದು ಏನಪ್ಪ ಅಂತಂದರೆ ಶನಿದೇವರ ಪ್ರವೇಶದ ಮೊಟ್ಟ ಮೊದಲ ಸೈಡ್ ಎಫೆಕ್ಟ್ಸ್ ಇವೆಲ್ಲ. ಸೊ ಇದೆಲ್ಲವನ್ನು ಕೂಡ ನಾವು ಏನು ಮಾಡ್ತೇವೆ ಅಂತಂದರೆ ಮೇನ್ ಸ್ಟ್ರೀಮ್ ಲೈನ್ ಒಳಗೆ ಇದನ್ನು 2.5 ವರ್ಷದ ತನಕ ಅನುಭವಿಸ್ತೇವೆ. ಮೇನ್ ಸ್ಟ್ರೀಮ್ ಲೈನ್ ಒಳಗೆ 2.5 ವರ್ಷದವರೆಗೂ ಕೂಡ ಇವನ್ನೆಲ್ಲ ಅನುಭವಿಸ್ತೇವೆ. ಬಟ್ ಏನಪ್ಪ ಅಂತಂದರೆ ಇದು ಸ್ಟಾರ್ಟಿಂಗಲ್ಲಿ ಬರುವಂತಹ ನಮಗೆ ಸೈಡ್ ಎಫೆಕ್ಟ್ಗಳು, ಅಂದರೆ ಶನಿದೇವರು ನಮ್ಮ ರಾಶಿಗೆ ಪ್ರವೇಶ ಆಗಿದ್ದಾರೆ ಅಂತ ಅನ್ನೋದು ನಮಗೆ ಈ ರೀತಿಯಾದಂತಹ ಗೋಚಾರದಿಂದ ನಮಗೆ ಗೊತ್ತಾಗ್ತದೆ. ನೆಕ್ಸ್ಟ್ ಏನಪ್ಪ ಅಂತಂತಂದರೆ ಇದ್ದ ಹಣ ನಷ್ಟವಾಗ್ತದೆ. ಸೊ ನಾವೇನು ಭದ್ರವಾಗಿ ಒಂದಿಷ್ಟು ಅಮೌಂಟ್ ಎಫ್ ಡಿ ಮಾಡಿರ್ತೇವೆ, ಅಥವಾ ಎಲ್ಲೋ ಶೇರ್ ಮಾರ್ಕೆಟ್ ಒಳಗೆ ಹಾಕಿರ್ತೇವೆ, ಅಥವಾ ಬೇರೆ ಬೇರೆ ಜಾಗದಲ್ಲಿ ತೆಗೆದಿಟ್ಟಿರ್ತೇವೆ, ಅಥವಾ ಯಾರೋ ನಮಗೆ ಟೈಮ್ ಸರಿಗೆ ಕೊಡ್ತಾರೆ ಅಂಥವ್ರ ಕೈಯಲ್ಲಿ ಭಾಳ ವಿಶ್ವಾಸಿಕರಪ್ಪ, ಕೇಳಿದ ಕೂಡ ಕೊಟ್ಟು ಬಿಡ್ತಾನಿವ ಅಂತನ್ನುವಂತಹ ವ್ಯಕ್ತಿಯ ಕೈಯಲ್ಲಿ ಕೊಟ್ಟಿದ್ರೂ ಕೂಡ ಅಂಥ ಹಣ, ತೆಗೆದಿಟ್ಟಂತಹ ಹಣ ಏನಿದೆ ಅದು ನಷ್ಟವಾಗುವಂತಹ ಚಾನ್ಸಸ್ಸು ಬಹಳ ಇರ್ತದೆ. ಸೊ ಇದೇ ಆರ್ಥಿಕ ಸ್ಥಿತಿಗತಿಗಳಲ್ಲಿ ವ್ಯತ್ಯಾಸ ಅಂತಂದ್ರೇನು, ಅನಿರೀಕ್ಷಿತವಾದಂತಹ ಬದಲಾವಣೆಗಳು, ಅಂದರೆ ಒಂದು ಡ್ರಾಸ್ಟಿಕ್ ಚೇಂಜ್ ಅಂತ ಹೇಳ್ಬಿಡ್ತೇವೆ. ಅಂದರೆ ಶನಿದೇವರ ಸಂಚಾರದಿಂದ ಸಾಡೆ ಸಾತಿಯ ಮೊದಲ ಫೇಸ್ನೊಳಗೆ ಡ್ರಾಸ್ಟಿಕ್ ಚೇಂಜನ್ನು ನಾವು ನೋಡ್ತೇವೆ. ಸೊ ಆ ಡ್ರಾಸ್ಟಿಕ್ ಚೇಂಜ್ ಏನಿದೆ ಇದು ನಮಗೆ ಗೊತ್ತಾಗ್ತದೆ, ಹಣದ ನಷ್ಟವಾಗುವಂತಹ ಸಂಭವಗಳು ಬಹಳ ಇರ್ತದೆ. ನೆಕ್ಸ್ಟ್ ಏನಪ್ಪ, ಇದರಿಂದ ಫಸ್ಟ್ ಆಗುವಂಥದ್ದೇನು ಅಂತಂದರೆ ಮಾನಸಿಕವಾದಂತಹ ಒತ್ತಡ ಮತ್ತು ಆರೋಗ್ಯದೊಳಗೆ ಏರುಪೇರಾಗ್ತದೆ. ಯಾಕೆ ಆರೋಗ್ಯದೊಳಗೆ ಏರುಪೇರಾಗ್ತದೆ? ಮತ್ತೇನ್ರಿ, ಹಣದೊಳಗೆ ಸಮಸ್ಯೆ ಆಯಿತು, ಆರ್ಥಿಕ ಸ್ಥಿತಿಗತಿಗಳಲ್ಲಿ ಸಮಸ್ಯೆ ಆಯಿತು, ಅಂದ್ಕೊಂಡಂತಹ ಯೋಜನೆ ಅಪೂರ್ಣವಾಯಿತು, ಮತ್ತು ಇದ್ದಂತಹ ಹಣ, ತೆಗೆದಿಟ್ಟಂತಹ ಹಣ ನಷ್ಟ ಆಯಿತು. ಸೊ ಎಲ್ಲಿ ಸಮಸ್ಯೆ ಬೀಳ್ತದೆ, ಎಲ್ಲಿ ಪರಿಹಾರ ಆಗ್ತದೆ ಅಂತಂತಂದ್ರೆ ಅದು ಬಂದು ಒದಗುವಂತಹ ಸಮಸ್ಯೆಯೇ ಆರೋಗ್ಯದಲ್ಲಿ ಏರುಪೇರು, ಮಾನಸಿಕ ಒತ್ತಡ. ಸೊ ಇದು ನಮಗೆ ಶನಿದೇವರ ಒಂದು ಪ್ರವೇಶದಿಂದ ಗೊತ್ತಾಗುವಂತಹ ದುಷ್ಪರಿಣಾಮಗಳ ಪಟ್ಟಿಯಲ್ಲಿ ಬರುವಂತಹ ಸಮಸ್ಯೆಗಳು. ಸೊ ಇದನ್ನು ನಾವು ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕು. ಹಾಗಿದ್ರೆ ಇದೆಲ್ಲದರಿಂದ ಉಳಿದುಕೊಳ್ಬೇಕು ಅಂತಂದರೆ ಏನು ಮಾಡಬೇಕು? ನಾನು ಫಸ್ಟೇ ನಿಮಗೆ ತಿಳಿಸ್ಬಿಟ್ಟೇನೆ, ಏನು ಅಂತಂದರೆ ನೀಲಾಂಜನ ಸಮಾಭಾಸಂ ಈ ಮಂತ್ರದ ಒಂದು ಪಠಣೆ. ಸೊ ಆಮೇಲೆ ಬಹಳಷ್ಟು ಜನ ಕೇಳ್ತಾರೆ, ಇಲ್ಲ ಗುರುಗಳ, ನಾನು ಮೊದಲೇಕಿಂತನೂ ಈ ಮಂತ್ರದ ಜಪವನ್ನು ಮಾಡ್ತಾ ಬಂದಿದ್ದೇನೆ, ಆದರೆ ನೀವು ಹೇಳುವಂತಹ ದುಷ್ಪರಿಣಾಮಗಳೇನಿವೆ ಇದು ಆಲ್ರೆಡಿ ನನ್ನಲ್ಲಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಈಗ 7.5 ವರ್ಷದ, ಅಂದರೆ ಮೊದಲೇಕಿನ 2.5 ವರ್ಷದ ಸ್ಟಾರ್ಟಿಂಗ್ ಒಳಗನೆ ಹಿಂಗದ ಅಂತಂತಂದ್ರೆ ಮುಂದಿನ 7.5 ವರ್ಷದೊಳಗೆ ನಮಗೆ ಹೆಂಗಾಗ್ತದೆ ಅಂತನ್ನುವಂತಹ ಸಮಸ್ಯೆಯನ್ನು ಮಾಡಿಕೊಂಡ್ರಿ ಅಂತಂದರೆ ಅದಕ್ಕೆ ನಾನು ನಿಮಗೆ ಮತ್ತೊಂದಿಷ್ಟು ಪರಿಹಾರಗಳನ್ನು ಸೂಚನೆ ಮಾಡ್ತೇನೆ. ಅದೇನು ಅಂತಂದ್ರೆ ಮೊಟ್ಟ ಮೊದಲನೇದ್ದು, ಶನಿದೇವರಿಗೆ ಪ್ರೀತ್ಯಾಸ್ಪದವಾಗಿ ನಾಳಿನ ದಿವಸ ನೀವು ತಪ್ಪದೆ ಯಜ್ಞೋತ್ಸವದಲ್ಲಿ ಪಾಲ್ಗೊಳ್ಳಿ. ಹುಬ್ಬಳ್ಳಿಯ ಪರಿವಾರ ಶ್ರೀ ಶನೇಶ್ವರ ದೇವರ ದೇವಸ್ಥಾನ, ವಿಶ್ವೇಶ್ವರನಗರ, ಹುಬ್ಬಳ್ಳಿ ಒಳಗೆ ಶನಿದೇವರ ಪ್ರೀತ್ಯಾಸ್ಪದವಾಗಿ ಏನು ಅಂತಂದ್ರೆ ಅವತ್ತಿನ ದಿವಸ ಶನಿದೇವರಿಗೆ ತೈಲಾಭಿಷೇಕ, ಶನಿದೇವರ ಪ್ರೀತ್ಯರ್ಥವಾಗಿ ಯಜ್ಞ ಈ ಆಚರಣೆ ಮಾಡ್ತಾ ಇದ್ದು, ಮತ್ತು ವಿಶೇಷವಾಗಿ ಅವತ್ತಿನ ದಿವಸ ಶನಿದೇವರಿಗೆ ಸಮರ್ಪಿತವಾದಂತಹ ಒಂದು ಆಭರಣವನ್ನು ನಿಮಗೆ ಅದನ್ನು ವರಪ್ರಸಾದ ರೂಪೇಣ ಕೊಡ್ತಾ ಇದ್ದೇವೆ, ಶನಿ ಯಂತ್ರವನ್ನು ನೀಡ್ತಾ ಇದ್ದೇವೆ. ಆದ್ದರಿಂದ 29ನೇ ತಾರೀಕಿಗೆ ಏನು ಅಂದರೆ ನಾಳಿನ ದಿವಸ ಪೂಜೆ ಪುನಸ್ಕಾರಗಳಾಗ್ತವೆ. ಸೊ ಆ ಎಲ್ಲ ಪೂಜೆ ಪುನಸ್ಕಾರಗಳಲ್ಲಿ ನೀವು ತಪ್ಪದೆ ಭಾಗವಹಿಸಿ. ಸೊ ಅದು ಹುಬ್ಬಳ್ಳಿಯಲ್ಲಿ ಆಗ್ತದೆ.